ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮೆ. ನಮಸ್ತೆ ಎಲ್ರಿಗೂ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮದುವೆ ಜೀವನದ ಬಗ್ಗೆ ನೋಡೋಣ. ಮದುವೆ ಜೀವನ ಯಾವ ರೀತಿ ಇರುತ್ತೆ, ಲವ್ ಮ್ಯಾರೇಜ್ ಆದರೆ ಅಥವಾ ಅರೇಂಜ್ ಮ್ಯಾರೇಜ್ ಆದರೆ ಯಾವುದು ಬೆಸ್ಟ್, ಹೇಗಿರುತ್ತೆ ಅಂತ ನೋಡೋಣ. ಸೊ ಒಂದು ವೇಳೆ ನೀವು ಲವ್ ಮ್ಯಾರೇಜ್ ಆಗಿದ್ದರೆ ಅದು ನಿಮ್ಮದು ತುಂಬ ದೀರ್ಘ ಕಾಲದ ವರೆಗೆ ನೀವು ಪ್ರೀತಿಸಿ ಮದುವೆ ಆಗಿದ್ದರೆ, ಹಾಗೆ ಅರೇಂಜ್ ಮ್ಯಾರೇಜ್ ನಿಮಗೆ ಗೊತ್ತೇ ಇಲ್ಲ, ನೀವು ಯಾರೋ ಮನೆಯವರು ಒಪ್ಪಿದ್ರು ಅಂತ ಮದುವೆ ಆದರೂ ಕೂಡ ನಿಮ್ಮ ಜಾತಕದಲ್ಲಿ ಒಳ್ಳೆ ಕಾಂಬಿನೇಷನ್ ಇದ್ದರೆ ಮಾತ್ರ ನೀವು ಚೆನ್ನಾಗಿ ಲೈಫ್ ಲೀಡ್ ಮಾಡೋಕ್ಕೆ, ಯಾವುದೇ ಭಯ ಇಲ್ಲದೆ, ಟೆನ್ಷನ್ ಇಲ್ಲದೆ ಅಥವಾ ಒಂದು ಸಮಸ್ಯೆ ಇಲ್ಲದೆ, ಯಾವುದೇ ಕಿರಿಕಿರಿ ಇಲ್ಲದೆ ನೆಮ್ಮದಿಯಾಗಿ ಸಂಸಾರ ಮಾಡಿಕೊಂಡು ಹೋಗಲಿಕ್ಕೆ ಸಾಧ್ಯ. ಅದೇ ನಿಮ್ಮ ಜಾತಕದಲ್ಲಿ ಕೆಟ್ಟ ಕಾಂಬಿನೇಷನ್ಗಳು ಇದ್ದು, ಎಷ್ಟೇ ಒಳ್ಳೆಯ ಒಂದು ಫ್ಯಾಮಿಲಿ ಆಗಿದ್ದರೂ ಕೂಡ, ಎಷ್ಟೇ ಒಳ್ಳೆಯ ಒಂದು ಸ್ಥಿತಿವಂತರು ಕೂಡ ನೀವಾಗಿದ್ದು, ಅಥವಾ ಎಷ್ಟೇ ದುಡಿದ್ರೂ ಕೂಡ, ಎಷ್ಟೇ ಒಳ್ಳೆಯ ಉದ್ಯೋಗದಲ್ಲಿ ಹೆಸರು, ಕೀರ್ತಿ, ಪ್ರತಿಷ್ಠೆ ಏನೇ ಇದ್ದರೂ ಕೂಡ ಅದು ನಿಲ್ಲೋದಿಲ್ಲ. ಸೊ ಯಾಕೆ ಅಂತ ಹೇಳಿದರೆ, ಗ್ರಹಗಳ ಕಾಂಬಿನೇಷನ್ಸ್ ಹಾಗಿರುತ್ತೆ. ಮದುವೆ ಜೀವನದಲ್ಲಿ ಯಾವ ರೀತಿ ಒಳ್ಳೆಯ ಒಂದು ಮದುವೆ ಆಗಬೇಕು ಅಂತ ಬಯಸಿದವರಿಗೂ ಕೂಡ, ಅಥವಾ ಸಡನ್ನಾಗಿ ಕೆಲವರಿಗೆ ಮದುವೆ ಆಗಿಬಿಡುತ್ತೆ, ಅಂದರೆ ಸಡನ್ನಾಗಿ ಪ್ರಪೋಸಲ್ಗಳು ಬಂದು ಬಿಡುತ್ತೆ, ಮದುವೆ ಆಗ್ತಾರೆ, ಅಥವಾ ದೀರ್ಘಕಾಲದವರೆಗೆ ಪ್ರೀತಿಸಿ ಮದುವೆ ಆಗ್ತಾರೆ. ಸೊ ಅಂಥವರಿಗೂ ಕೂಡ ಮದುವೆ ಜೀವನ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಸಮಯ ಬಿಟ್ಟು ಅಥವಾ ಕೆಲವೊಂದು ವರ್ಷಗಳಾದಮೇಲೆ, ಅಂದರೆ ಮಕ್ಕಳಾದಮೇಲೆ ಕೆಲವರು ಡಿವೋರ್ಸ್ಗೆ ಅಪ್ಲೈ ಮಾಡ್ತಾರೆ, ಡಿವೋರ್ಸ್ ಮಾಡ್ಕೊಳ್ತಾರೆ. ಹಾಗೆ ಕೆಲವೊಬ್ಬರು ಅರೇಂಜ್ ಮ್ಯಾರೇಜ್ ಆದವರು ಕೂಡ ಡಿವೋರ್ಸ್ ಮಾಡ್ಕೊಳ್ತಾರೆ, ಅಥವಾ ಅರೇಂಜ್ ಮ್ಯಾರೇಜ್ ಆದವರು ತುಂಬಾ ಚೆನ್ನಾಗಿರ್ತಾರೆ, ಹಾಗೆ ಲವ್ ಮ್ಯಾರೇಜ್ ಮಾಡ್ಕೊಂಡವರು ಕೂಡ ತುಂಬಾ ಚೆನ್ನಾಗಿರ್ತಾರೆ. ಸೊ ಕೆಲವೊಂದು ಯಾಕೆ ಸಮಸ್ಯೆ ಆಗುತ್ತೆ, ಕೆಲವೊಬ್ಬರ ಜೀವನದಲ್ಲಿ ಯಾಕೆ ಸಮಸ್ಯೆಗಳಾಗುತ್ತೆ ಅಂತ ನೋಡೋದಾದರೆ, ಏನು ಕಾರಣ ಇದಕ್ಕೆ ಅಂತ ನೋಡೋದಾದರೆ, ಜಾತಕದಲ್ಲಿ ಗ್ರಹಗಳು ಹೇಳುತ್ತವೆ ಅದನ್ನು. ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಜನ್ಮದ ಒಂದು ಬ್ಯಾಲೆನ್ಸ್ ಇಲ್ಲಿ ಉಳಿದು ಹೋಗಿದೆ, ಕರ್ಮಫಲ ಅನ್ನೋದು ಉಳಿದು ಹೋಗಿದೆ, ಅದನ್ನು ಈ ಜನ್ಮದಲ್ಲಿ ಅನುಭವಿಸಲೇಬೇಕು, ಅಂಥವರು ನಿಮ್ಮ ಜೊತೆಯಾಗಿ ಬರ್ತಾರೆ ಅನ್ನೋದು. ಸೊ ಯಾವ ರೀತಿ, ಕೆಲವೊಬ್ಬರಿಗೆ ತುಂಬ ಟಾರ್ಚರ್ ಕೊಡೋ ಗಂಡ ಅಥವಾ ಹೆಂಡತಿ ಇರ್ತಾರೆ. ಅಂದರೆ ಹೊಡೆಯೋದು, ಬಡಿಯೋದು, ಅಥವಾ ಅವಮಾನ ಮಾಡೋದು, ಅಥವಾ ಹೆಚ್ಚಿಗೆ ಹಣ ಕೊಡೋದಿಲ್ಲ, ಸಿಕ್ಕಾಪಟ್ಟೆ ದುಡಿಸ್ಕೊಳ್ಳೋದು, ಸಮಸ್ಯೆಗಳಿಗೆ ದೂಡುವಂಥದ್ದು, ಅಥವಾ ಮನೆಗೆ ಬಾರದೆ ಎಲ್ಲೆಲ್ಲೋ ಹೋಗುವಂಥದ್ದು, ಅಥವಾ ತುಂಬ ಒಂದು ಹೀನಾಯ ಪರಿಸ್ಥಿತಿಗೆ ದೂಡುವಂಥದ್ದು ಎಲ್ಲವೂ ಇರುತ್ತೆ. ಸೊ ಯಾಕೆ ಹೀಗೆ? ಅಥವಾ ಕೆಲವರು ಚೆನ್ನಾಗೇ ಇರ್ತಾರೆ, ಆದರೆ ಮನಸ್ಸು, ಅಥವಾ ಒಂದು ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತ ಹೇಳ್ತಾರಲ್ಲ, ಸೊ ಈ ರೀತಿಯಾದಂತಹ ಪರಿಸ್ಥಿತಿ ಹೀಗೆಲ್ಲ ಇರುತ್ತೆ. ಅಥವಾ ಕೆಲವರಿಗೆ ಹೇಳ್ಕೊಳ್ಳೋಕ್ಕೂ ಅಲ್ಲ, ಬಿಡೋಕ್ಕೂ ಅಲ್ಲ, ಸಮಸ್ಯೆಗಳು ತುಂಬ ಇರುತ್ತೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ತುಂಬ ಕಷ್ಟ ಆಗುತ್ತೆ. ಸೊ ಇಂಥ ಪರಿಸ್ಥಿತಿಗಳಲ್ಲೂ ಕೆಲವರು ಇರ್ತಾರೆ. ಸೊ ಯಾಕೆ ಹೀಗೆ, ಏನು ಕಾರಣ? ಸಮಸ್ಯೆ ಅನ್ನೋದು ಕೆಲವೊಂದು ವರ್ಷಗಳಾದಮೇಲೆ ಸ್ಟಾರ್ಟ್ ಆಗುತ್ತೆ. ಮೊದಲಿಗೆ ಸರಿಯಾಗಿರ್ತಾರೆ, ಸೊ ಆಮೇಲೆ ಯಾಕೆ ಸ್ಟಾರ್ಟ್ ಆಗುತ್ತೆ, ಏನು ಕಾರಣ ಇದಕ್ಕೆ ಅಂತ ಹೇಳಿದರೆ, ದಶಾಭುಕ್ತಿಗಳು. ಸೊ ದಶಾಭುಕ್ತಿಗಳಲ್ಲಿ ಯಾವಾಗ ಒಂದು ಗ್ರಹಗಳ ಒಂದು ಟೈಮ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಎಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗುವಂಥದ್ದು. ಕೆಲವೊಂದು ಸರಿ ಗಂಡ ಹೆಂಡತಿ ಚೆನ್ನಾಗಿದ್ದರೂ ಕೂಡ ಮಿಕ್ಕವರಿಂದ ಯಾವ ರೀತಿಯಲ್ಲಿ ಸಮಸ್ಯೆ ಆಗುತ್ತೆ, ಯಾವ ರೀತಿ ಬಾಧಿಸ್ತಾರೆ, ಏನಿದಕ್ಕೆಲ್ಲ ಕಾರಣ ಅಂತ ನೋಡೋದಾದರೆ, ದಶಾಭುಕ್ತಿಗಳಲ್ಲಿ ಪ್ರಸ್ತುತ ಸಮಯದಲ್ಲಿ ನಿಮ್ಮ ಒಂದು ಜೀವನದಲ್ಲಿ ಈಗ ನಡೀತಾ ಇರುವಂತಹ ದಶದಲ್ಲಿ ಕುಟುಂಬ ಜೀವನಕ್ಕೆ, ಅಂದರೆ ಒಂದು ಒಗ್ಗಟ್ಟಾಗಿ ಬಾಳೋದಕ್ಕೆ, ಅಥವಾ ಒಂದು ಸಾಂಗತ್ಯದ ಒಳ್ಳೆಯ ರೀತಿಯಲ್ಲಿ ನಡೆಯೋದಕ್ಕೆ, ಅಂದರೆ ಗಂಡ ಹೆಂಡತಿಯ ವೈವಾಹಿಕ ಜೀವನಕ್ಕೆ ಬೇಕಾದಂತಹ ಪೂರಕವಾದಂತಹ ಒಂದು ಗ್ರಹಗಳ ಭಾವಗಳು, ಅಂದರೆ ಮನೆಗಳ ಒಂದು ಅಂಶಗಳು ಇಲ್ಲ ಅಂತ ಹೇಳಿದರೆ, ಸೊ ಅಲ್ಲಿ ಪ್ರಾರಂಭ ಆಗುತ್ತೆ ಸಮಸ್ಯೆಗಳು. ಸೊ ಎರಡನೇ ಮನೆ ಅನ್ನೋದು ಮುಖ್ಯ ಕುಟುಂಬ ಸ್ಥಾನಕ್ಕೆ, ಕುಟುಂಬ ಜೀವನಕ್ಕೆ. ಎರಡನೇ ಮನೆ ಒಗ್ಗಟ್ಟಾಗಿ ಕೂಡಿ ಬಾಳೋದಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಏಳನೇ ಮನೆ ಮದುವೆ ಜೀವನಕ್ಕೆ ತುಂಬಾ ಒಳ್ಳೆಯದು. ಒಂಬತ್ತನೇ ಮನೆ ಇದ್ದಾಗ ಅಲ್ಲಿ ಒಂದು ಹಿರಿಯರ ಒಂದು ಗೈಡೆನ್ಸ್ ಆಗಿರ್ಬೋದು, ಹಿರಿಯರ ಒಂದು ಮಾರ್ಗದರ್ಶನ ಆಗಬಹುದು, ಅಥವಾ ಹಿರಿಯರಿಗೆ ಕೊಡೋ ಬೆಲೆ ಅದೆಲ್ಲ ಇರುತ್ತಲ್ವ. ಸೊ ಅಲ್ಲಿ ಹಿರಿಯರಿಗೋಸ್ಕರ ನಾವು ಚೆನ್ನಾಗಿರ್ತೀವಿ ಅನ್ನುವಂತಹ ಒಂದು ಕೆಲವೊಂದು ಭಾವನೆಗಳಿಗೋಸ್ಕರ, ಹಿರಿಯರಿಗೋಸ್ಕರ ನಾವು ಒಟ್ಟಿಗಿರೋಣ ಅನ್ನುವಂಥ ಫೀಲಿಂಗ್ ಇರ್ಬೋದು. ಅಥವಾ 11ನೇ ಮನೆ ಅಂದರೆ
ಲಾಭಸ್ಥಾನ, ಎಲ್ಲದಕ್ಕೂ ಲಾಭಸ್ಥಾನ. 2 7 9 11 ಅಂತ ಇಷ್ಟೊಂದು ಕಾಂಬಿನೇಷನ್ಗಳು ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ ಮದುವೆಯ ಒಂದು ಜೀವನ. ಸೊ ಇದು ಇಲ್ಲ ಅಂತ ಹೇಳಿದಾಗ ದಶಾಭುಕ್ತಿಗಳಲ್ಲಿ ಈ ಮನೆಗಳು ಇಲ್ಲ, ಬೇರೆ ಮನೆಗಳು ಇದೆ. ಅಂದರೆ ಯಾವುದು ಇದನ್ನು ಹೊರತುಪಡಿಸಿ ಒಂದನೇ ಮನೆ ನಾನು ಅನ್ನುವಂಥದ್ದು ಸೆಲ್ಫ್ ಅಥವಾ ಒಂದು ಲೋನ್ಲಿನೆಸ್ ಅಥವಾ ಒಂದು ಏಕಾಂಗಿತನ ಅನ್ನುವಂಥದ್ದು, ಹಾಗೆ 5ನೇ ಮನೆ ಅನ್ನುವಂಥದ್ದು ಸ್ವಲ್ಪ ಸೆಲೆಕ್ಟಿವ್ ನೇಚರನ್ನು ಕೊಡುತ್ತೆ, ಹಾಗೆ ಎಕ್ಸ್ಪೆಕ್ಟೇಷನ್ಗಳನ್ನು ಜಾಸ್ತಿ ಮಾಡುತ್ತೆ. ಓಕೆ, ತುಂಬಾ ಎಕ್ಸ್ಪೆಕ್ಟೇಷನ್ಗಳನ್ನು ಇಡುವಂಥದ್ದಾಗಿರ್ಬೋದು ಪಾರ್ಟ್ನರ್ ಬಗ್ಗೆ ಅಥವಾ ಪಾರ್ಟ್ನರ್ ವಿಷಯದಲ್ಲಿ. ಪ್ರತಿಯೊಂದು ವಿಷಯದಲ್ಲೂ ಎಕ್ಸ್ಪೆಕ್ಟೇಷನ್ ಅನ್ನೋದು ಮಿತಿ ಮೀರಿದಾಗ ಅಥವಾ ಜಾಸ್ತಿ ಆದಾಗ ಅಲ್ಲಿ ಕೂಡ ಪ್ರಾಬ್ಲಮ್ ಆಗುತ್ತೆ, ಅಥವಾ ಪ್ರೀತಿ ಜಾಸ್ತಿ ಆದಾಗ ಅಲ್ಲಿ ಕೂಡ ಪ್ರಾಬ್ಲಮ್ ಆಗುತ್ತೆ. ಹೀಗೆ ಇರಬೇಕು, ನನ್ನ ಪಾರ್ಟ್ನರ್ ಹೀಗೆ ಇರಬೇಕು, ಹಾಗೆ ಇರಬೇಕು ಅನ್ನುವಂತಹ ಕೆಲವೊಂದು ಕಂಡೀಷನ್ಗಳು, ಸೆಲೆಕ್ಟಿವ್ ನೇಚರ್ ಅಂತ ಹೇಳ್ತೀವಲ್ಲ, ಪರ್ಟಿಕ್ಯುಲರ್ ಹೀಗೆ ಇರಬೇಕು ಅನ್ನುವಂತಹ ಒಂದು ಮೈಂಡ್ಸೆಟ್ಟನ್ನು 5ನೇ ಮನೆ ಕೊಡುತ್ತೆ. ಸೊ ಇದು ಒಂದು ಆಗಿರಬಹುದು. ಹಾಗೆ 6ನೇ ಮನೆ ಅಂತ ಹೇಳಿದರೆ ಶತ್ರುತ್ವ ಜಾಸ್ತಿ ಆಗೋದು, ಪಾರ್ಟ್ನರೇ ಶತ್ರು ಆಗಬಹುದು, ಅಥವಾ ಇನ್ನಿತರರು ಯಾರಾದರೂ ಶತ್ರುಗಳು ಯಾರಿದ್ದಾರೆ ಸಂಬಂಧಿಕರೇ ಶತ್ರುವಾಗಿ ಕಾಡಿ ಪಾರ್ಟ್ನರ್ಗಳನ್ನು ಅಂದರೆ ಗಂಡ ಹೆಂಡತಿಯನ್ನು ಚೆನ್ನಾಗಿ ನೆಮ್ಮದಿಯಲ್ಲಿ ಇಡಕ್ಕೆ ಬಿಡದೇ ಇರಬಹುದು. ಹಾಗೆ 7ನೇ ಮನೆಗೆ ವ್ಯಯಭಾವ ಅಲ್ವಾ 6ನೇ ಮನೆ. ಸೊ ಅಲ್ಲಿ ವೈರತ್ವ ಅನ್ನೋದು ಜಾಸ್ತಿ ಆಗ್ಬೋದು, ಗಲಾಟೆ, ಘರ್ಷಣೆ, ಕಿತ್ತಾಟ ಅಥವಾ ಡಿವೋರ್ಸ್ ಕಾಂಬಿನೇಷನ್ ಎಲ್ಲನೂ ತೋರಿಸುತ್ತೆ, ಸಪ್ರೇಷನ್ ಅನ್ನೋದು ತೋರಿಸುತ್ತೆ ಅದು. ಸೊ ಈ ರೀತಿಯಾಗಿ 6ನೇ ಮನೆ ಕಾರಣ ಆಗಬಹುದು. ಹಾಗೆ 8ನೇ ಮನೆಯಿಂದಾಗಿ ಇನ್ಸಲ್ಟ್, ನಿಂದನೆ, ಅಪಮಾನ, ಅವಮಾನ ಅಥವಾ ಕಷ್ಟ ನಷ್ಟಗಳು ಯಾವುದೇ ರೀತಿಯಲ್ಲಿ ಇರಬಹುದು, ಇದೆಲ್ಲವೂ ಕಾರಣ ಆಗಬಹುದು. ಹಾಗೆ 10ನೇ ಮನೆ ಏನನ್ನು ಕೊಡುತ್ತೆ ಅಂತ ಹೇಳಿದ್ರೆ, ಎಲ್ಲ ವಿಷಯದಲ್ಲೂ 10ನೇ ಮನೆ ಒಳ್ಳೆಯದಾದರೂ ಕೂಡ ನೇಮ್, ಫೇಮ್, ಹೆಸರು, ಕೀರ್ತಿ ಏನೇ ಕೊಟ್ಟರೂ ಕೂಡ ಹೈ ಪೊಸಿಷನ್, ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರಬಹುದು, ಉನ್ನತ ಪೊಸಿಷನಲ್ಲಿರ್ಬೋದು, ಕೆಲಸದಲ್ಲಿರಬಹುದು, ಲಕ್ಷಾಂತರ ರೂಪಾಯಿ ದುಡಿತಾ ಇರಬಹುದು, ಏನೇ ಇದ್ದರೂ ಕೂಡ ನಾನು ಅಥವಾ ನನ್ನಿಂದ ಅಥವಾ ನಾನೇ ಫೈನಲ್ ಅನ್ನುವಂತಹ ಒಂದು ಈಗೋ ಕಾಂಬಿನೇಷನ್ ಇದೆಯಲ್ಲ, ಈಗೋ ಅನ್ನುವಂಥದ್ದು ಅಲ್ಲಿ ಇನ್ನೊಬ್ಬರಿಗೆ ಈಗೋ ಹರ್ಟ್ ಆಗ್ಬೋದು, ಅಥವಾ ಈಗೋ ಅಲ್ಲಿ ಅಡ್ಡ ಬಂದು ಬೆರೆಯುವಂಥದ್ದು. ಗಂಡ ಹೆಂಡತಿಗೆ ಏನು ಮುಖ್ಯವಾದ ಒಂದು ಬಾಂಧವ್ಯಕ್ಕೆ ಬೇಕಾದಂತಹ ಮುಖ್ಯ ಒಂದು ಅಂಶ ಅಂತ ಹೇಳಿದರೆ ಹೊಂದಾಣಿಕೆ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು. ಸೊ ಅದು ಇರಲ್ಲ ಅಲ್ಲಿ. ನಾನು ಹೇಳಿದಾಗ ಮಾಡು, ಅಥವಾ ನನ್ನಿಂದ ನಾನು ನಿನಗೆ ಅದನ್ನು ಕೊಡಿಸಿದ್ದು ಇದನ್ನು ಕೊಡಿಸಿದ್ದು, ಅಥವಾ ನಾನು ಹೇಳಿದಾಗೆ ಕೇಳಬೇಕಾಗತ್ತೆ, ಯಾಕಂತ ಹೇಳಿದರೆ ನೀನು ನನ್ನ ಗಂಡ ಅಥವಾ ನಾನು ನೀನು ನನ್ನ ಹೆಂಡತಿ ಅನ್ನೋ ರೀತಿಯಲ್ಲಿ ಒಂದು ಅಧಿಕಾರದ ಅಹಂ ಅಥವಾ ಜಂಬ ಅನ್ನುವಂಥದ್ದು ಇದು ಅಲ್ಲಿ ಕಾರಣ ಆಗಬಹುದು ಗಂಡ ಹೆಂಡತಿಯಲ್ಲಿ ಬಿರುಕು ಬಿಡೋಕ್ಕೆ. ಹಾಗೆ 12ನೇ ಮನೆ ಏನು ಕೊಡುತ್ತೆ ಅಂತ ಹೇಳಿದರೆ ಸಪರೇಷನ್ ಕೊಡುತ್ತೆ. ಸಪರೇಷನ್ ಅನ್ನುವಂಥದ್ದು ದೂರ ಇಡಿಸುತ್ತೆ ಗಂಡ ಹೆಂಡತಿನ. ಒಂದೇ ಮನೆಯಲ್ಲಿದ್ದರೂ ಕೂಡ ಬೇರೆ ಬೇರೆ ಕಡೆ ಮಲಗುವಂಥದ್ದಾಗಿರ್ಬೋದು, ಅಥವಾ ಮಾತುಕತೆ ಕಡಿಮೆ ಆಗುವಂಥದ್ದಿರ್ಬೋದು, ಅಥವಾ ದೂರ ಆಗುವಂತಹ ಸಂದರ್ಭಗಳು, ಹೆಚ್ಚಾಗಿ ದೂರ ಕಡೆ ಕೆಲಸ ಮಾಡುವಂಥದ್ದು ಇರಬಹುದು. ಕೆಲವರಿಗೆ ಡೇ ಶಿಫ್ಟ್ ಇರುತ್ತೆ, ಕೆಲವರಿಗೆ ನೈಟ್ ಶಿಫ್ಟ್ ಇರುತ್ತೆ. ಈ ರೀತಿಯ ಗೊಂದಲಗಳು ಅಥವಾ ಒಂದು ಒಟ್ಟಾಗಿ ಬದುಕೋಕ್ಕೆ ತುಂಬ ಕಷ್ಟ ಪಡುವಂಥದ್ದಿರಬಹುದು. ಈ ಒಂದು ಸಮಸ್ಯೆಗಳಿಂದ ಗಂಡ ಹೆಂಡತಿಯ ಜೀವನದಲ್ಲಿ ತುಂಬಾ ಏರಿಳಿತಗಳು ಕಂಡುಬರುತ್ತೆ. ಸೊ ಇದೆಲ್ಲ ಹಾಗೆ ಇದು ದಶಭುಕ್ತಿಗಳಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಯಾವಾಗ 1 6 10 ಕಾಂಬಿನೇಷನ್ ಬರುತ್ತೋ, ಸೊ ಆಗ ಡಿವೋರ್ಸ್ ಅಥವಾ ಒಂದು ಸಪರೇಷನ್ ಅನ್ನೋದು 12ನೇ ಮನೆ ಎಲ್ಲ ಸೇರಿದಾಗ ಖಂಡಿತವಾಗಿಯೂ ಹಾಗೆ ಆಗುತ್ತೆ. ಸೊ ಏನು ಮಾಡಬೇಕು, ಇದಕ್ಕೆಲ್ಲ ಏನು ಕಾರಣ, ಯಾವ ರೀತಿ ಇದನ್ನು ಸರಿಪಡಿಸ್ಕೋಬೇಕು ಅಂತ ಹೇಳಿದ್ರೆ, ಯಾವ ಒಂದು ನಿಮ್ಮ ಜಾತಕದಲ್ಲಿ ಯಾವ ಒಂದು ಒಳ್ಳೆಯ ಕಾಂಬಿನೇಷನ್ಗಳು ಇದೆ ನೋಡಿ, ಅದನ್ನು ನೋಡಿಕೊಂಡು ಅದಕ್ಕೆ ರೆಮಿಡಿಗಳನ್ನು ಮಾಡಬೇಕಾಗುತ್ತೆ. ಸೊ ಅದಕ್ಕೆ ರೆಮಿಡಿಗಳನ್ನು ಮಾಡಿದಾಗ ಆ ಒಂದು ಮನೆಯ ಫಲಗಳು ಆವಾಗವಾಗ ಭುಕ್ತಿಗಳಲ್ಲಿ ಅಥವಾ ಸೂಕ್ಷ್ಮಾಂತರ ಭುಕ್ತಿಗಳಲ್ಲಿ ಅಥವಾ ಪ್ರತ್ಯಂತರ ಭುಕ್ತಿಗಳಲ್ಲಿ ಬಂದಾಗ ಸೊ ಅದು ವರ್ಕೌಟ್ ಆಗ್ತಾ ಇರುತ್ತೆ. ಸೊ ಅದು ಯೂಸ್ ಆಗ್ತಾ, ಅದರ ಒಂದು ಗ್ರಹಗಳ ಫಲ ಸಿಗ್ತಾ ಅಲ್ಲಿ ಸೇವ್ ಆಗ್ತಾ ಹೋಗುತ್ತೆ. ಆದರೆ ಕೆಲವೊಂದು ಸರಿ ಅಂದರೆ ಭುಕ್ತಿಗಳಲ್ಲೆಲ್ಲ ಇದ್ದಾಗ, ಕೆಲವೊಂದು ಸರಿ ಸ್ಟ್ರಾಂಗ್ ಆಗಿದ್ದಾಗ, ಕೆಲವೊಂದು ಸರಿ ಡಿವೋರ್ಸ್ ಆಗಲೇಬೇಕಾಗತ್ತೆ ಅಂಥ ಪರಿಸ್ಥಿತಿಗಳಲ್ಲಿ. ಅಂದರೆ ಇಬ್ಬರಿಗೂ ಆ ಕಾಂಬಿನೇಷನ್ಗಳು ಇದ್ದಾಗ ಪ್ರಾಬ್ಲಮ್ ಹೋಗುತ್ತೆ. ಹಾಗೆ ಯಾರಿಗಾದರೂ ಒಬ್ಬರಿಗೆ ಒಳ್ಳೆ ಕಾಂಬಿನೇಷನ್ ಇದ್ದಾಗ ಅಲ್ಲಿ ಉಳ್ಕೊಳ್ಳುತ್ತೆ. ಒಬ್ಬರ ಜಾತಕದಲ್ಲಿ ಕೆಟ್ಟ ಕಾಂಬಿನೇಷನ್ಗಳು ಇದ್ದರೂ ಕೂಡ ಇನ್ನೊಬ್ಬರ ಜಾತಕದಲ್ಲಿ ಒಳ್ಳೆ ಕಾಂಬಿನೇಷನ್ ಇದ್ದಾಗ ಅಲ್ಲಿ ಸೇವ್ ಆಗುತ್ತೆ. ಸೊ ಅಥವಾ ಯಾವುದಾದ್ರೂ ಒಂದು ಕೆಲವೊಂದು ಗ್ರಹಗಳು 9ನೇ ಮನೆ ಕೊಟ್ಟಾಗ, 11ನೇ ಮನೆ ಅಥವಾ ಒಂದು 2ನೇ ಮನೆ, 7ನೇ ಮನೆ ಇದೆಲ್ಲ ಕೊಟ್ಟಾಗ ಅಲ್ಲಿ ಇಲ್ಲಿ ಎಲ್ಲಿಯಾದರೂ ಬಂದಿದ್ದಾಗ ಸೊ ಅಲ್ಲಿ ನಿಮಗೆ ಸೇವ್ ಆಗುತ್ತೆ. ಸೊ ತುಂಬಾ ಕಷ್ಟ ಆಗುತ್ತೆ ಕೆಲವೊಂದು ಜಾತಕವನ್ನು ನೋಡಿದಾಗ, ಮನಸ್ಸಿಗೆ ತುಂಬ ನೋವಾಗುತ್ತೆ. ಯಾಕಂತ ಹೇಳಿದರೆ
ಚಾನ್ಸೇ ಇರೋಲ್ಲ ಅವರನ್ನು ಸೇವ್ ಮಾಡೋಕ್ಕೆ. ಸೊ ತುಂಬಾ ಕಷ್ಟ ಆಗುತ್ತೆ ನಮಗೂ ಕೂಡ. ಮ್ಯಾಚ್ ಮೇಕಿಂಗ್ಗೆ ತುಂಬಾ ಜಾತಕ ಬರುತ್ತೆ. ಸೊ ಆಗ ಕೆಲವೊಂದು ಜಾತಕಗಳನ್ನು ಮ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಯಾಕಂತ ಹೇಳಿದರೆ ಇಂಥ ಕಾಂಬಿನೇಷನ್ಗಳು ರನ್ ಆದಾಗ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕಂತ ಹೇಳಿದರೆ ಡಿವೋರ್ಸ್ ಕಾಂಬಿನೇಷನ್ಗಳನ್ನು ತೋರಿಸುತ್ತೆ, ಅಥವಾ ಒಂದು ಕುಜದೋಷ ಅಂತ ಹೇಳ್ಬೋದು. ಸೊ ಕುಜದೋಷ ಅಂತ ಹೇಳಿದರೆ ಒಬ್ಬರ ಜಾತಕ ಸ್ಟ್ರಾಂಗ್ ಇರುತ್ತೆ, ಇನ್ನೊಬ್ಬರ ಜಾತಕ ವೀಕ್ ಇರುತ್ತೆ, ಆಗ ಡಾಮಿನೇಟ್ ಆಗುತ್ತೆ ಅದು. ಸೊ ಡಾಮಿನೇಟ್ ಅಂತ ಹೇಳಿದರೆ ಅಲ್ಲಿ ಅಗೈನ್ ಅದು 12ನೇ ಮನೆ 8ನೇ ಮನೆ ಇದೆಲ್ಲ ಬಂದಾಗ ಸೊ ತುಂಬಾ ಕಷ್ಟ ಆಗುತ್ತೆ. 6ನೇ ಮನೆ ಇದೆಲ್ಲ ಬಂದಾಗ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಜಾತಕವನ್ನು ನೋಡಿ ಎಲ್ಲ ಚಂದ್ರ ಟು ಚಂದ್ರ ಹಾಗೆ ಲಗ್ನ ಟು ಲಗ್ನ ಬೇರೆ ಮಿಕ್ಕ ಗ್ರಹಗಳನ್ನು ಕೂಡ ನೋಡಿ ಡಿಸೈಡ್ ಮಾಡುವಂಥದ್ದು. ಸೊ ಈ ರೀತಿಯಾಗಿ ನೋಡಿ ಮದುವೆ ಆದಾಗ ಯಾವ ಸಮಸ್ಯೆನೂ ಅಷ್ಟೊಂದು ಬಾಧಿಸೋದಿಲ್ಲ. ಕೆಲವೊಂದು ಸರಿ ಮದುವೆ ಆಗಿ ಹೋಗಿಬಿಡುತ್ತೆ, ಯಾರೋ ಜಾತಕ ನೋಡಿ ಎಲ್ಲ ಮ್ಯಾಚ್ ಆಗುತ್ತೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದರೂ ಕೂಡ ಅಲ್ಲೂ ಕೂಡ ಡಿವೋರ್ಸ್ ಆಗಿರುತ್ತೆ. ಯಾಕಂತ ಹೇಳಿದರೆ ಡಿಗ್ರಿ ವೈಸ್ ಗ್ರಹಗಳು ಎಲ್ಲಿ ಕೂತು ಯಾವ ಫಲವನ್ನು ಕೊಟ್ಟಿರ್ತಾರೆ ಅಂತ ಗೊತ್ತಿರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಅದಕ್ಕೆ ಸರಿಯಾದ ಜ್ಯೋತಿಷ್ಯರ ಹತ್ರ ಸರಿಯಾದ ಜಾತಕವನ್ನು ಟೈಮ್ ಎಲ್ಲ ಕೊಟ್ಟು ಕರೆಕ್ಟಾಗಿ ತೋರಿಸೋದು ತುಂಬಾ ಮುಖ್ಯ ಆಗುತ್ತೆ. ನೆಮ್ಮದಿ ಅನ್ನೋದು ಯಾವ ಅಂಗಡಿಯಲ್ಲೂ ಸಿಗೋದಿಲ್ಲ. ನೆಮ್ಮದಿ ಅನ್ನೋದು ಎಷ್ಟೇ ದುಡ್ಡು ಕೊಟ್ಟರು, ಎಷ್ಟೇ ಒಂದು ಏನೇ ಕೊಟ್ಟರು ಸಿಗೋದಿಲ್ಲ. ಅದು ನೆಮ್ಮದಿ ಅನ್ನೋದು ನಾವು ಪಡ್ಕೊಂಡು ಬಂದಿರಬೇಕಾದಂತಹ ಭಾಗ್ಯ. ಕೆಲವೊಬ್ಬರಿಗೆ ಅನ್ನಿಸಬಹುದು, ಯಾವುದೋ ಯಾರಿಗೋ ಮಾಡಿದ ಮೋಸದಿಂದ ಆಗಲಿ, ಅಥವಾ ಯಾರಿಗೂ ಮಾಡಿದ ಅನ್ಯಾಯದಿಂದಾಗಲಿ, ಅಥವಾ ಯಾರ ಒಂದು ನೋವಿನ ಶಾಪನೋ ಏನೋ ಇದರಿಂದಾಗಿ ನಮ್ಮ ಜೀವನ ಸರಿ ಇಲ್ಲ ಅಂತ. ಆದರೆ ಯಾರಿಗೊತ್ತು ಹೋದ ಜನ್ಮದಲ್ಲಿ ನಾವೇನು ಮಾಡಿದ್ದೀವಿ, ಈ ಜನ್ಮದಲ್ಲಿ ನಾವೇನು ಮಾಡಿದ್ದೀವಿ ಅಂತ ನಮ್ಗೆ ಗೊತ್ತಿರುತ್ತೆ. ಸೊ ಹೋದ ಜನ್ಮದಲ್ಲಿ ನಾವೇನು ಮಾಡಿರ್ತೀವಿ ಅಂತ ಗೊತ್ತಿರೋದಿಲ್ಲ ಅಲ್ವಾ. ಸೊ ಅಲ್ಲಿಯ ಒಂದು ಬ್ಯಾಲೆನ್ಸ್ ಅಂತ ಏನಿದೆ, ಪಾಪ ಕರ್ಮಗಳನ್ನು ಹೊತ್ಕೊಂಡು ಬಂದಿರುವಂಥದ್ದು ಅಲ್ಲಿ ಉಳಿಸ್ಕೊಂಡು ಆ ಜನ್ಮದಲ್ಲಿ ಒಳ್ಳೇದು ಮಾಡಿದರೆ ಅಲ್ಲಿ ಮಾಡಿದ ಕೆಟ್ಟ ಕೆಲಸಕ್ಕೆ ಶಾಪ ಅಂದರೆ ಶಿಕ್ಷೆ ಸಿಕ್ಕಿರೋದಿಲ್ಲ, ಅದು ಈ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ ಅಲ್ವಾ. ಸೊ ಈ ಜನ್ಮದಲ್ಲಿ ಅದನ್ನು ತೀರಿಸಿ ಮುಂದೆ ಹೋದಾಗ ಕಷ್ಟಗಳಲ್ಲೆಲ್ಲ ಅನುಭವಿಸಿ ಇಲ್ಲಿಂದ ಬುದ್ಧಿ ಕಲಿತು ತಪ್ಪನ್ನು ತಿದ್ದುಕೊಂಡು ಮುಂದೆ ತಪ್ಪು ಮಾಡಬಾರ್ದು ಅನ್ನುವಂತಹ ಬುದ್ಧಿ ತಿಳಿಸೋಕ್ಕೆ ಆ ಕರ್ಮಫಲ ಅನ್ನೋದು ರಿಟರ್ನ್ ಆಗಿ ಬರುತ್ತೆ ಮತ್ತೆ ಮತ್ತೆ. ಸೊ ಆ ತಪ್ಪುಗಳನ್ನು ತಿದ್ದಿಕೊಂಡು ಮುಂದೆ ಯಾರ ಜೀವನದಲ್ಲೂ ಆಟ ಆಡದ ಇರುವ ಹಾಗೆ ಹಿತಶತ್ರುಗಳಂತ ಇರ್ತಾರಲ್ವ. ಸೊ ಅಂಥವರಿಗೆ ಒಂದು ಕಿವಿ ಮಾತು ಏನಂತ ಹೇಳಿದರೆ, ಯಾರ ಜೀವನದಲ್ಲೂ ಆಟ ಆಡೋಕ್ಕೆ ಹೋಗಬಾರ್ದು. ಸೊ ಯಾಕಂತ ಹೇಳಿದರೆ ನಿಮ್ಮವರ ಅಥವಾ ನಿಮ್ಮ ಜೀವನ ಅಥವಾ ನಿಮ್ಮವರ ಜೀವನದಲ್ಲಿ ಅದು ಆಟ ಆಡೋಕ್ಕೆ ಬಂದೇ ಬರುತ್ತೆ, ಈ ಜನ್ಮ ಅಥವಾ ನೆಕ್ಸ್ಟ್ ಜನ್ಮ. ಸರಿಯಾಗಿ ಜಾತಕವನ್ನು ವಿಮರ್ಶೆ ಮಾಡಿಕೊಂಡು ಆಮೇಲೆ ಮುಂದುವರಿಯುವುದು ತುಂಬಾ ಒಳ್ಳೆಯದು. ಕೆಲವೊಂದು ಸರಿ ಎಷ್ಟೇ ಜಾತಕ ನೋಡಿದರೂ ಕೂಡ ಸರಿಯಾಗಲ್ಲ ಅಂತ ಹೇಳಿದಾಗ ಜಾತಕದಲ್ಲಿ ಏನಾದರೂ ಸಮಸ್ಯೆ ಇದ್ದರೂ ಇರ್ಬೋದು. ಅಂದರೆ ಟೈಮ್ ಕರೆಕ್ಟಾಗಿ ಇದೆಯೋ ಇಲ್ವೋ, ಅಥವಾ ಪ್ರಶ್ನಾಶಾಸ್ತ್ರ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳಿದರೆ ಕೆಲವೊಂದು ಸಂದರ್ಭಗಳಲ್ಲಿ ಜಾತಕದಲ್ಲಿ ಟೈಮ್ ಸರಿಯಾಗಿ ಇರುತ್ತೋ ಇಲ್ವಾ ಅಂತ ಗೊತ್ತಿರೋದಿಲ್ಲ. ಅಂದರೆ ಹಿಂದಿನವರು ಯಾವ ರೀತಿ ಬರೆದಿರ್ತಾರೆ ಗೊತ್ತಿರೋದಿಲ್ಲ ಅಲ್ವಾ. ಸೊ ಅದಕ್ಕಾಗಿ ಪ್ರಶ್ನಾಶಾಸ್ತ್ರ ತುಂಬಾ ಅಕ್ಯುರೇಟ್ ಆಗಿ ಬರುತ್ತೆ. ಸೊ ಮದುವೆ ಜೀವನ ಹೇಗಿರುತ್ತೆ ಅಂತ ನೋಡಬೇಕು. ಮದುವೆ ಜೀವನ ಹೇಗಿದೆ ಅಂತ ನೋಡಿದ ಮೇಲೆ ಅಂದರೆ ಒಬ್ಬ ವ್ಯಕ್ತಿನ ಮದುವೆ ಆದರೆ ಮದುವೆ ಜೀವನ ಹೇಗಿರುತ್ತೆ, ಕಿತ್ತೋಗುತ್ತಾ, ಅಂದರೆ ಡಿವೋರ್ಸ್ ಆಗುತ್ತಾ, ಅಥವಾ ಚೆನ್ನಾಗಿ ಬಾಳ್ತೀವಾ, ಅಥವಾ ಏನಾದರೂ ಸಮಸ್ಯೆಗಳು ಇದೆಯಾ ಏನು ಅಂತ ನೋಡಬೇಕಾಗುತ್ತೆ. ಆ ನಂತರ ಮುಂದುವರಿಯೋದು ತುಂಬಾ ಒಳ್ಳೆಯದು. ಮದುವೆ ಅವಸರಗಿಂತ ಮದುವೆ ಜೀವನ ಹೇಗಿದೆ ಅಂತ ನೋಡೋದು ತುಂಬಾ ಮುಖ್ಯ ಆಗಿರುತ್ತೆ ಈಗಿನ ಪರಿಸ್ಥಿತಿಯಲ್ಲಿ. ಸೊ ಇವತ್ತಿನ ವಿಷಯ ಇದಾಗಿತ್ತು. ಸೊ ಎಲ್ಲರೂ ಇದರ ವಿಷಯದಲ್ಲಿ ಎಚ್ಚರಿಕೆ ವಹಿಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಮದುವೆ ಆಗಿದ್ದೀರಿ ನೀವೆಲ್ಲ ನಿಮ್ಮ ಸಂಸಾರವನ್ನು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಆದಷ್ಟು ಪ್ರಯತ್ನ ಪಡಿ. ನಿಮ್ಮ ಸಂಸಾರವನ್ನು ಓಡೋಕ್ಕೆ ತುಂಬ ಜನ ಕಾಯ್ತಾ ಇರ್ತಾರೆ, ಆದರೆ ಅದನ್ನು ಒಂದು ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಅದು ನೀವೇ ಮಾಡಬೇಕಾಗತ್ತೆ. ಯಾವಾಗ ವೈವಾಹಿಕ ಜೀವನ ಚೆನ್ನಾಗಿರುತ್ತೋ ಆಗ ಇಡೀ ಊರು ಚೆನ್ನಾಗಿರ್ಬೋದು, ಊರು ಚೆನ್ನಾಗಿದ್ದು ಮತ್ತು ನಾಡು ಎಲ್ಲ ದೇಶ ಎಲ್ಲ ಚೆನ್ನಾಗಿರ್ಬೋದು, ಎಲ್ಲ ಚೆನ್ನಾಗಿರುವಂಥದ್ದನ್ನು ನಾವು ನೋಡ್ಬೋದು. ಆದರೆ ಮನೆಯಲ್ಲೇ ಸಮಸ್ಯೆ ಇದ್ದುಕೊಂಡು ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ ಅಂತ ಹೇಳಿದಾಗ ಹೊರಗಿಲ್ಲಲ್ಲಿ ಏನು ಪ್ರಯೋಜನ ಅಲ್ವಾ. ಸೊ ಅದಕ್ಕಾಗಿ ಮನೆಯ ಬಾಂಧವ್ಯಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕುಟುಂಬದ ಒಂದು ಮದುವೆ ಜೀವನ. ಸೊ ಮದುವೆ ಜೀವನ ಎಷ್ಟು ನೆಮ್ಮದಿಯಿಂದ ಇದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಇದಕ್ಕಾಗಿ ಜಾತಕವನ್ನು ಪರಿಶೀಲಿಸಿ ನೀವು ಡಿಸಿಷನನ್ನು ತಗೋಬೇಕಾಗುತ್ತೆ. ಏನಾದರೂ ಸಮಸ್ಯೆ ಇದ್ದಲ್ಲಿ ಅದನ್ನು ಪರಿಹಾರ ಮಾಡಿಕೊಂಡು ಮತ್ತೆ ಮೊದಲಿನ ಹಾಗೆ ಜೀವನವನ್ನು ಸರಿಪಡಿಸ್ಕೋಬೇಕಾಗತ್ತೆ. ಎಲ್ಲರೂ ತಮ್ಮ ತಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ತುಂಬಾ ಚೆನ್ನಾಗಿರುವ ಜೀವನವನ್ನು ಅನುಭವಿಸುವಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ
ಭವಂತು.